ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಹೊರಗಡೆದೆಲ್ಲ ಕೆಲಸ ಆಯಿತು. ನೀರು ಕುಡಿಯೋದು ಮರ್ತು ಬಿಟ್ಟಿದ್ದೆ. ಒಂದೊಂದು ಸಲ ಹಾಗೆಯೇ ಮರ್ತೋಗ್ಬಿಡುತ್ತೆ ನೀರು ಕುಡಿಯೋದು, ಮತ್ತು ಜೀರಿಗೆ ನೀರು CFC ವಾಟರ್ ಕೂಡ ಕುಡಿಯೋದನ್ನು ಮರ್ತು ಬಿಟ್ಟಿದ್ದೆ. ಬೆಳಗ್ಗೆ ಫಸ್ಟು ಎದ್ದ ತಕ್ಷಣ ಮುಖ ತೊಳೆದವಳು ನಾನು ನೀರು ಕುಡಿದು ಆಮೇಲೆ ಕಸ ಎಲ್ಲ ಹೊಡೆದ್ಬಿಟ್ಟು ಹೊರಗಡೆ ರಂಗೋಲಿ ಹಾಕಕ್ಕೆ ಹೋಗ್ತೀನಿ. ಇವತ್ತು ಯಾಕೋ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದೆ. ಹಾಗಾಗಿ ಬಂದ ಮೇಲೆ ನಾನು ಅದನ್ನು ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಟೀ ಕುಡಿಯೋಕ್ಕೆ ಲೇಟ್ ಆಗಿಬಿಡುತ್ತೆ. ಬೆಳಗ್ಗೆ ಅದು CFC ವಾಟರೆಲ್ಲ ಕುಡಿದು ಒಂದು ಅರ್ಧ ಗಂಟೆ ಆಗಬೇಕಲ್ವಾ. ಅಷ್ಟೊತ್ತಿಗೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನಂದೊಂದಷ್ಟು ಹಂತದ ಕೆಲಸ ಮುಗಿಯೋಷ್ಟೊತ್ತಿಗೆ ಅರ್ಧ ಗಂಟೆ ಮೇಲಾಗಿಬಿಡುತ್ತೆ. ಆದರೆ ಇವತ್ತು ಸ್ವಲ್ಪ ಉಲ್ಟಂಪಲ್ಟ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ದಿನವೂ ಒಂದೇ ಥರ ಇರಲ್ಲ. ಹಾಗಾಗಿ ನಾನು ಅಡುಗೆ ಇದನ್ನು ಸ್ವಲ್ಪ ಬದಲಾಯಿಸಿದ್ದೀನಿ. ನೀವು ಯಾರೂ ಗಮನಿಸಿಲ್ಲ ಅನಿಸುತ್ತೆ. ಅಡುಗೆ ಮನೇಲಿ ಒಂದು ಬ್ಲ್ಯಾಕ್ ಕಲರ್ದು ರ್ಯಾಕ್ ಇಟ್ಟಿದ್ದೆ ಗೊತ್ತಾ, ಅದನ್ನು ತೆಗೆದಿದ್ದೀನಿ. ಅದು ತುಕ್ಕು ಬಂದುಬಿಟ್ಟಿತ್ತು. ಅದಾದ ನಂತರ ನಾನು ಒಂದೆರಡು ರ್ಯಾಕನ್ನ ಕೂಡ ತರಿಸ್ದೆ. ಅದು ಯಾಕೋ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಅದನ್ನು ರಿಟರ್ನ್ ಕೂಡ ಮಾಡಿದೆ. ಅದೇ ಹುಡುಕ್ತಾ ಇದ್ದೀನಿ. ಇಲ್ಲ ಯಾರಾದರೂ ಮಾಡೋರು ಇರ್ತಾರಲ್ವ ಈ ಮರದ ಕೆಲಸ ಎಲ್ಲ, ಮರದ ಕೆಲಸ ಮಾಡೋರು ಮಾಡಲ್ಲ, ಪ್ಲೈವುಡ್ ಕೆಲಸ ಮಾಡೋರ ಹತ್ರ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಆದರೆ ನನಗೆ ಹೆಂಗೆ ಬೇಕೋ ಹಾಗೆ ಮಾಡ್ತಾರೋ ಇಲ್ವೋ ಅನ್ನೋದು ಡೌಟ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಅಥವಾ ಅಮೆಝಾನಲ್ಲೋ ಇಲ್ಲ ಒಳ್ಳೆಯದೊಂದು ಹುಡ್ಕೋಣ ಅಂತಾನು ಇದ್ದೀನಿ. ಎಷ್ಟು ಮಾಡಿದ್ರೂ ನನಗೆ ಆ ಕಾರ್ನರು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ತುಂಬ ವೀಡಿಯೋಗಳನ್ನೂ ಕೂಡ ನಾನು ನೋಡ್ತೀನಿ, ಆದರೂ ನನಗೆ ಅಷ್ಟು ಒಳ್ಳೆಯದೆಲ್ಲೂ ಸಿಗ್ತಾಯಿಲ್ಲ. ಅವರಿಗೆಲ್ಲ ಅದೆಲ್ಲಿ ಸಿಗುತ್ತೋ ಏನೋ ನನಗೂ ಗೊತ್ತಿಲ್ಲ. ನಾನು ಸುಮಾರು ವೀಡಿಯೋಗಳೆಲ್ಲ ನೋಡಿ ಅದೇ ಥರದ್ದೆಲ್ಲ ತರಿಸ್ಕೊಂಡೆ. ನಂಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ನಿನ್ನೆ ನಮ್ಮ ಊರಲ್ಲಿ ಪವರ್ ಕಟ್ ಇತ್ತು. ಹಾಗಾಗಿ ಸಂಜೆ 6:30 ಅಷ್ಟೊತ್ತಿಗೆ ಕರೆಂಟ್ ಬಂತು. ನಿನ್ನೆ ನಾನು ಮಧ್ಯಾಹ್ನನೇ ವಾಷಿಗೆ ಬಟ್ಟೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಕರೆಂಟ್ ಇರಲಿಲ್ಲಲ್ಲ, ಹಾಗಾಗಿ ಹಾಕಲಿಲ್ಲ. ಅದಕ್ಕೇ ಫಸ್ಟು ಈಗ ಅದೇ ಕೆಲಸನ ಮಾಡ್ತಾಯಿದ್ದೀನಿ. ಬಟ್ಟೆನ ವಾಷಿಗೆ ಹಾಕಿಬಿಟ್ಟು ಉಳಿದಿರೋ ಕೆಲಸ ಮಾಡಿಕೊಂಡ್ರೆ ನನ್ನ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಅದು ಕೂಡ ಎಲ್ಲ ರೆಡಿ ಆಗಿರುತ್ತೆ. ಆಮೇಲೆ ಬಟ್ಟೆ ಒಣಗ್ಸೋಕ್ಕಾಗುತ್ತೆ ಅಂತ ಯಾವಾಗಲೂ ನಾನು ಸ್ನಾನ ಆದ ತಕ್ಷಣ ಬಟ್ಟೆನ ವಾಷಿಗೆ ಹಾಕ್ತಾಯಿದ್ದೆ. ನೆನ್ನೆ ನಂಗೆ ಆಗಲೇ ಇಲ್ಲ ಹಾಕೋದಕ್ಕೆ. ಅದೇ ಈಗ ಹಾಕ್ತಾಯಿದ್ದೀನಿ. ಹಾಗೆಯೇ ನೆನ್ನೆ ಹೋಗಿ ನಾನು ನಮ್ಮ ಮನೆಯವರು ಒಂದಷ್ಟು ತರಕಾರಿಗಳನ್ನ ತೊಗೊಂಡು ಬಂದ್ವಿ. ಹೀರೆಕಾಯಿ ತುಂಬ ಚೆನ್ನಾಗಿತ್ತು, ಅದನ್ನು ತೊಗೊಂಡ್ವಿ. ದೊಡ್ಡ ಮೆಣಸಿನ್ಕಾಯಿ ಅಂದರೆ ನನಗೆ ಅದರ ಪಲ್ಯ ತುಂಬ ಇಷ್ಟ ಆಗುತ್ತೆ. ಅದು ಈ ಸೀಸನ್ನಲ್ಲಿ ಮಾತ್ರ ಸಿಗೋದು. ಅಂದರೆ ಮಳೆಗಾಲ ಶುರುವಾಗೋ ಟೈಮು, ಮಳೆಗಾಲದಲ್ಲಿ ತುಂಬ ಸಿಗುತ್ತೆ. ಹಾಗಾಗಿ ಅದನ್ನು ತೊಗೊಬಂದಿದ್ರು ನಮ್ಮ ಮನೆಯವರು. ಮತ್ತು ಇದು ಹಸಿಮೆಣಸು ನಾನು ಕಾರಲ್ಲೇ ಕುತ್ಕೊಂಡಿದ್ದೆ. ನಮ್ಮ ಮನೆಯವರು ಅಂಗಡಿಗೆ ಹೋಗಿ ತರ್ತಾರೆ. ಆದರೆ ನೀವು ನಂಬ್ತಿರೋ ನಂಬಲ್ವಾ, ಅದಷ್ಟು ತರಕಾರಿಗೆ 150 ರೂಪಾಯಿ ಆಯಿತು ಅಂತ ಹೇಳಿದ್ರು. ನಂಗೆ ಹೊಟ್ಟೆ ಎಲ್ಲ ಉರಿತು. ನಾನು ಸಂತೆಗೆ ಹೋಗಿದ್ರೆ ಸ್ವಲ್ಪ ಚೀಪ್ ಆಗ್ತಿತ್ತು ಅಂತ ಅಂದ್ಕೊಂಡೆ. ನಾನು ಇವಾಗ ತರಕಾರಿಗಳನ್ನ ತುಂಬ ತರಿಸ್ಕೊತಾ ಇಲ್ಲಲ್ಲ, ಹಾಗಾಗಿ ನಮ್ಮ ಮನೆಯವರು ಸಂತೆಗೆ ಹೋಗೋದನ್ನು ಬಿಟ್ಬಿಟ್ಟಿದ್ದಾರೆ. ಯಾವಾಗಲೂ ನಾನು ಸಂತೆಗೆ ಹೋಗ್ತಾಯಿದ್ದೆ. ಶ್ರೇಯುನ ಚಿನ್ನಿನ ಸ್ಕೂಲಿಂದ ಕರ್ಕೊಂಡು ವಾಪಸ್ ಬರಬೇಕಿದ್ರೆ ಹೋಗ್ತಾಯಿದ್ದೆ. ಇಲ್ಲ ಅಂದರೆ ಮುಂಚೆ ಹೋಗಿ ಶ್ರೇಯುನ ಅವ್ರನ್ನ ಕರ್ಕೊಂಡು ಬರ್ತಾಯಿದ್ದೆ. ಶ್ರೇಯು ಪಾಪ ಹೋದಾಗೆಲ್ಲ ಅಲ್ಲಿ ಬೋಟಿ ಕೇಳೋನು. ನಾನು ಬೇಡ ಅನ್ನೋಕ್ಕೆ ಶ್ರೇಯು ಕೇಳೋನು. ಆಮೇಲೆ ಯಾವಾಗಾರು ಒಂದೊಂದ್ಸಲ ಕೊಡಿಸ್ತಾ ಇದ್ದೆ. ಮತ್ತು ಅದು ಎಂಥದೋ ಒಂಥರ ಬಿಸ್ಕೆಟ್ ತಿನ್ನೋನು. ಆಮೇಲೆ ಅದನ್ನು ಕೊಡಿಸ್ತಿರ್ಲಿಲ್ಲ. ನಾನು ಸಂತೆಲೆಲ್ಲ ಒಂಥರ ಹೈಜೀನ್ ಇರಲ್ಲ, ಹಾಗಾಗಿ. ಆದರೆ ಮಕ್ಕಳು ಕೇಳ್ತಾರಾ? ಕೇಳಲ್ಲ. ನಾವು ಸಣ್ಣವ್ರು ಇರಬೇಕಿದ್ರೆ ನಮ್ಮ ಮನೇಲಿ ಸುಕ್ರಮ್ಮ ಅಂತ ಇದ್ದರು. ಅವರು ಯಾವಾಗಲೂ ನಮ್ಮ ಸೊರಬ ಸಂತೆಗೆ ಹೋದವರು, ಸಂತೆ ಮಾಡಿದವರು ಹಾಗೆ ಬರಲ್ಲ, ಮಂಡಕ್ಕಿ ತೊಗೊಂಡು ಬರ್ತಾರೆ. ಅದೊಂದು ಪದ್ಧತಿ ಇದೆ. ನಾನೇನು ಯಾವಾಗೂ ತರ್ತಿರ್ಲಿಲ್ಲ. ಶ್ರೇಯು ಏನಾದರೂ ಬೇಕಾದರೆ ನಾನು ತೊಗೊತಾ ಇದ್ದೆ ಅಷ್ಟೇ. ಆದರೆ ಅವನು ಮಂಡಕ್ಕಿ ಎಲ್ಲ ತಿಂತಿರಲಿಲ್ಲ. ಅವನು ಬೇರೆ ಬೇರೆ ಬೋಟಿ ಮಾತ್ರ ತುಂಬ ಕೇಳಿ ತಿನ್ನೋನು. ನನಗೆ ಸಂತೆ ಅಂದ ತಕ್ಷಣ ಶ್ರೇಯುದೇ ನೆನಪಾಗುತ್ತೆ. ಅವಾಗ ಏನು ಗೊತ್ತಾ, ನಮ್ಮನೆಯವರು ಸಂತೆಗೆ ಅಂತ ದುಡ್ಡು ಕೊಡೋರಲ್ವ, ಅದರಲ್ಲೇ 10 ರೂಪಾಯಿ 20 ರೂಪಾಯಿ ಉಳಿಸ್ಬಿಟ್ಟು ನಾನು ಇಟ್ಕೊತಾ ಇದ್ದೆ. ಶ್ರೇಯು ಅದನ್ನು ಕೇಳಿದಾಗ ಒಂದೊಂದು ಸಲ ಕೊಡಿಸ್ತಿದ್ದೆ, ಒಂದೊಂದು ಸಲ ಕೊಡಿಸ್ತಾ ಇರಲಿಲ್ಲ. ಇವಾಗ ಅದೇ ಬೇಜಾರು ಆಗುತ್ತೆ ಪಾಪ. ಈಗ ನಾನು ಕೊಡಿಸ್ತೀನಿ ಅಂದರೂ ಪಾಪ ನನ್ನ ಮಗ ತಿನ್ನೋಕ್ಕೆ ಇಲ್ಲ.
ಅದೇ ನೆನಪಾಗುತ್ತೆ ನನಗೆ. ನಾನು ಹಳೆಯ ವ್ಲಾಗ್ಗಳೆಲ್ಲ ನೋಡಿದಾಗ ನಮ್ಮ ಶ್ರೇಯು ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ನಮ್ಮ ಮನೆಯವರು ಮೊನ್ನೆ ನೋಡ್ತಾ ಇದ್ವಿ. ಆವಾಗವಾಗ ನಾನು ಶ್ರೇಯು ಸಣ್ಣನಿರ್ತಾ ಹೆಂಗಿದ್ದ ಅಂತ ನೋಡಬೇಕು ಅಂದರೆ ಹಳೆಯ ವ್ಲಾಗ್ಗಳನ್ನ ನೋಡ್ತೀನಿ. ತುಂಬ ಚೆನ್ನಾಗಿದ್ದ ನಮ್ಮ ಶ್ರೇಯು, ಅದನ್ನೇ ನೆನಪು ಮಾಡ್ಕೊತಾ ಇರ್ತೀವಿ ನಾವು. ಇವತ್ತು ಚಪಾತಿಗೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ನೆನ್ನೆ ತಂದಿದ್ದೆ ಅಲ್ಲ, ಅದರಲ್ಲೇ ಪಲ್ಯ ಮಾಡೋಣ ಅಂತ ಅದನ್ನು ಕೂಡ ಚಾಪರಿಗೆ ಹಾಕಿದೆ. ಚಾಪರ್ ತುಂಬ ಚೆನ್ನಾಗಿ ಬರುತ್ತೆ. ಪಿಜನ್ ಅವ್ರದ್ದು ತೊಗೊಳ್ಳಿ ಬೇಕಿದ್ರೆ. ನಾನು ಯಾವಾಗಲೂ ಈ ದಾರ ಎಳೆಯೋದಿರುತ್ತೆ ಗೊತ್ತಾ, ಅಂಥದ್ದನ್ನು 100 ತೊಗೊಂಡಿದ್ದೀನಿ ಅನಿಸುತ್ತೆ. ನನಗೆ ಬರಲ್ಲ. ನಾನು ಎಲ್ಲ ಬ್ರ್ಯಾಂಡ್ಗಳದ್ದು ತರಿಸಿ ಲೋಕಲ್ ಬ್ರ್ಯಾಂಡ್ದು ಎಲ್ಲ ನೋಡಿದೆ, ಆ ದಾರನೇ ಕಿತ್ತು ಹೋಗಿಬಿಡುತ್ತೆ. ಇದು ಮಾತ್ರ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಚಾರ್ಜ್ ಹಾಕಿದ್ರೆ ಹತ್ತತ್ರ 1-1.5 ತಿಂಗಳ ತನಕ ಚಾರ್ಜ್ ಇರುತ್ತೆ. ಅಂದರೆ ಪದೇ ಪದೇ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಟೈಮು ಹಿಂಗೆ ಪ್ರೆಸ್ ಮಾಡಿ ಹಿಡ್ಕೋಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಪ್ರೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಚಾಪ್ ಆಗುತ್ತೆ. ಮತ್ತು ಅದರ ಬ್ಲೇಡ್ ಕೂಡ ತುಂಬ ಶಾರ್ಪ್ ಇದೆ. ನಾನೊಂದು 2-3 ಸಲ ಕೈ ಕೊಯ್ಕೊಂಬಿಟ್ಟಿದ್ದೀನಿ. ಯಾರಿಗಾದರೂ ಬೇಕಾದರೆ ಅಮೆಝಾನಲ್ಲಿ ತೊಗೊಳ್ಳಿ. ನನ್ನ ಹತ್ರ ಲಿಂಕು ಆ ಥರದ್ದೇನು ಕೇಳಬೇಡಿ, ಸಾರಿ. ನಾನು ಅಷ್ಟೆಲ್ಲ ಮುಂದುವರೆದಿರೋ ಯೂಟ್ಯೂಬರ್ ಅಲ್ಲ. ಕೆಲವೊಬ್ಬರೆಲ್ಲ ಅದ್ರ ಲಿಂಕ್ ಇದ್ರಲ್ಲಿ ಹಾಕಿರ್ತೀನಿ ತೊಗೊಳ್ಳಿ ಹಾಗೆ ಹಿಂಗೆ ಅಂತಾರೆ. ನನಗೆ ಆ ಲಿಂಕ್ ಹುಡ್ಕೋಕ್ಕೂ ಆಗಲ್ಲ, ಮತ್ತು ನನ್ನ ಹತ್ರ ಯಾವುದೇ ಆ್ಯಪ್ಗಳು ಕೂಡ ಇಲ್ಲ. ನಾನು ಏನಾದ್ರು ತರಿಸ್ಬೇಕು ಅಂದರೆ ನಮ್ಮ ಮನೆಯವರ ಮೊಬೈಲಲ್ಲಿ ಆ್ಯಪ್ಗಳಲ್ಲಿ ಯೂಸ್ ಮಾಡ್ತೀನಿ. ಇಲ್ಲಾಂದರೆ 99% ಚಿನ್ನಿ ಹಾಕ್ಬಿಡ್ತಾಳೆ. ನಂಗೆ ಅದೇ ಈಸಿ ಅನಿಸುತ್ತೆ. ಯಾಕಂದರೆ ನಾವು ಯೂಟ್ಯೂಬ್ ಮಾಡೋದ್ರಿಂದ ನನಗೆ ಜಾಗ ತುಂಬ ಬೇಕಾಗುತ್ತೆ. ಸುಮ್ಮನೆ ಆ್ಯಪ್ಗಳೆಲ್ಲ ಹಾಕ್ಕೊಂಡ್ರೆ ಸ್ಪೇಸ್ ಇರೋದೇ ಇಲ್ಲ. ಹಾಗಾಗಿ ನಾನು ಯಾವುದೋ ಆ್ಯಪ್ಗಳನ್ನ ಹೆಚ್ಚಾಗಿ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ. ನನಗೆ ಯಾವುದು ಬೇಕೋ ಅದನ್ನು ಮಾತ್ರ. ಹಾಗೆ ಇವತ್ತು ಕೆಲಸನೂ ಕೂಡ ಲೇಟ್ ಆಗಿತ್ತು ಅನಿಸುತ್ತೆ. ಚಪಾತಿನ ಉತ್ತಾ ಇದ್ದೀನಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಅವ್ರು ಬರೋದ್ರೊಳಗೆ ಚಪಾತಿ ಉದ್ಕೊಂಡ್ರೆ ನಮ್ಮ ಮನೆಯವ್ರು ಬಂದ ತಕ್ಷಣ ಚಪಾತಿ ಮಾಡೋಕ್ಕೆ ಬೇಯಿಸ್ಕೊಡೋಕ್ಕಾಗುತ್ತೆ ಅಂತ ಎಷ್ಟು ಬೇಕೋ ಅಷ್ಟು ಮಾತ್ರ ಚಪಾತಿ ಮಾಡ್ಕೊತೀನಿ. ಕೆಲವೊಂದು ಸಲ ನಮ್ಮನೆಯವ್ರು ತಿಂತೀನಿ ಅಂದರೆ ಮಾತ್ರ ನಾನು ಚಪಾತಿನ ಇಟ್ಟಿರ್ತೀನಿ. ಇವತ್ತು ಕೂಡ ಹಾಗೆ ಆಯಿತು. ಅವರು ಮಧ್ಯಾಹ್ನ ಒಂದು ತಿಂತೀನಿ ಜಾಸ್ತಿ ಉದ್ದು ಅಂದಿದ್ರು. ಆದರೆ ಉದ್ದಿಟ್ಟಿದ್ದೆ, ಅವ್ರು ಯಾಕೋ ಗೊತ್ತಿಲ್ಲ ತಿನ್ನಲೇ ಇಲ್ಲ. ಆಮೇಲೆ ನಾನು ಏನು ಮಾಡಿದೆ ಅನ್ನೋದನ್ನು ನೀವು ವೀಡಿಯೋನ ಕೊನೆ ತನಕ ನೋಡಿ, ಆವಾಗ ಗೊತ್ತಾಗುತ್ತೆ. ಅಜ್ಜಿಯವರೆಲ್ಲ ಎಷ್ಟು ಸ್ವೀಟ್ ತಿಂತಾಯಿದ್ರು ಗೊತ್ತಾ. ಸಕ್ಕರೆಗಿಂತ ಸ್ವಲ್ಪ ಬೆಲ್ಲ ತಿಂತಾಯಿದ್ರು. ನಾನು ಅದೇ ಅಂದ್ಕೊತೀನಿ. ನಮ್ಮ ಅಜ್ಜಿ ಏನು ಮಾಡೋರು ಅಂದರೆ ಮಧ್ಯಾಹ್ನ ಊಟ ಆದ ನಂತರ ಏನು ಬೆಳಗ್ಗೆ ತಿಂಡಿ ಮಾಡಿರ್ತಾರೋ ಅದಕ್ಕೆ ಬೆಲ್ಲ ಹಾಲು ಹಾಕ್ಕೊಳ್ಳೋದು, ಇಲ್ಲ ಬೆಲ್ಲ ತುಪ್ಪ, ಬೆಲ್ಲ ಬೆಣ್ಣೆ ಆ ಥರ ಹಾಕ್ಕೊಂಡು ತಿಂತಾಯಿದ್ರು. ಯಾಕೋ ಗೊತ್ತಿಲ್ಲ, ನನಗೆ ಇವಾಗ ಮಧ್ಯಾಹ್ನದ ಮೇಲೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ ಆಗ್ತಾಯಿದೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದು ಏಜ್ ಆಗ್ತಾ ಬಂದಂಗೂ ಹಾಗಾಗುತ್ತೋ ಏನೋ ಗೊತ್ತಿಲ್ಲ. ಊಟ ಆದ ತಕ್ಷಣ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸುತ್ತೆ. ನಾನು ಯಾವಾಗಲೂ ಸ್ವೀಟು ಅಷ್ಟು ತಿಂದವಳಲ್ಲ. ಇವಾಗ ನನಗೆ ಹಾಗೆ ಅನಿಸುತ್ತೆ. ನಾನು ಮದುವೆ ಮನೆಗೆ ಹೋದರೂ ಅಷ್ಟೇ, ಮುಂಚೆ ಏನೂ ಸ್ವೀಟ್ ಹಾಕ್ಸ್ಕೊತಿರ್ಲಿಲ್ಲ. ಇವಾಗ ಏನು ಹಾಕಿದ್ರೂ ಬಿಡಲ್ಲ, ಎಲ್ಲದನ್ನೂ ಹಾಕ್ಸ್ಕೊಂಡು ಚೆನ್ನಾಗಿ ಬಾರಿಸಿ ಬರೋದೇನೆ. ನಾನು ಚಪಾತಿ ಉತ್ತಾ ಇದ್ದೆ, ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಹಾಗೆ ಈಗ ಗ್ಯಾಸನ್ನು ಹಚ್ಚಿದೆ. ಮತ್ತು ಕಾಯಿ ತುರಿ ಕೂಡ ಇರಲಿಲ್ಲ, ಅದನ್ನು ಕೂಡ ಒಂದು ಕಾಯಿ ಬಡಿದ್ಬಿಟ್ಟು ಕಾಯಿ ತುರಿನೂ ಕೂಡ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಡಬೇಕು. ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನು ಟೈಮ್ ಇದೆಯಲ್ಲ, ಹಾಗಾಗಿ ತಿಂಡಿ ಕೂಡ ಆಯಿತು. ನಂದು ಬಟ್ಟೆಗಳು ಸುಮಾರಿತ್ತು ಒಣಗಿರೋದು, ಅದನ್ನೆಲ್ಲ ಈಗ ತೆಗಿತಾ ಇದ್ದೀನಿ. ನಮ್ಮ ಮನೆಯವ್ರು ಮನೆಗೆ ಬಂದ ತಕ್ಷಣ ಟೀ ಶರ್ಟ್ ಬಿಚ್ತಾರ. ಹಾಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ನೀವು ಹಿಂದೆ ನಿಂತ್ಕೊಂಡು ಬಟ್ಟೆ ಕೊಡಿ, ನಾನು ಬಟ್ಟೆನ ಒಣಗಿಸ್ತೀನಿ ಅಂತ ಹೇಳಿದೆ. ಫಸ್ಟ್ ಬಟ್ಟೆ ತೆಗಿಬೇಕಲ್ವ. ಈಗ ಬಟ್ಟೆ ತೆಗೆದು ಆನಂತರ ನಾನು ಬಟ್ಟೆನ ಒಣಗಿಸ್ತೀನಿ. ಇದನ್ನು ಯಾವಾಗಪ್ಪ ಮಡ್ಚೋದು ಅಂತ ಅದೇ ಯೋಚನೆ ಮಾಡ್ತಾ ಇದ್ದೆ. ಎಷ್ಟೊಂದು ಬಟ್ಟೆಗಳಾಗ್ಬಿಡುತ್ತೆ. ಮತ್ತು ಅವಾಗವಾಗ ಮೋಡ ಮಳೆ ಆ ಥರ ಆಗ್ತಾ ಇರೋದ್ರಿಂದ ಬಟ್ಟೆಗಳು ದಿನದ ಬಟ್ಟೆಗಳು ಒಣಗೋದೇ ಇಲ್ಲ. ಕೆಲವೊಂದು ಬಟ್ಟೆಗಳು ಒಣಗೇ ಇರೋಲ್ಲ. ಹಾಗಾಗಿ ಈಗ ಬಟ್ಟೆಗಳನ್ನೆಲ್ಲ ಒಣಗಿರೋದನ್ನಿಷ್ಟನ್ನು ತೆಗಿತಾ ಇದ್ದೀನಿ. ಈಗ ಬಟ್ಟೆಗಳನ್ನೂ ಕೂಡ ಬೆಳಗ್ಗೆನೇ ವಾಶ್ ಮಾಡಿದ್ದೆ ಅಲ್ಲ, ಅದನ್ನು ಈಗ ನಾನು ಒಣಗಿಸ್ತಾ ಇದ್ದೀನಿ. ನಮ್ಮ ಮನೆಯವರು ಅದೇ ಅಂತಾಯಿದ್ರು, ಇದಿಷ್ಟು ಬಟ್ಟೆ ಕೈಯಲ್ಲೇ ವಾಶ್ ಮಾಡೋದಾದರೆ ಎಷ್ಟು ಟೈಮ್ ಬೇಕಾಗ್ತಿತ್ತು ನಿನಗೆ ಅಂದರು. 1.5 ಗಂಟೆ ಮೇಲೆ ಬೇಕಾಗ್ತಿತ್ತು ಅಂದೆ. ಅವಾಗೇನು ನಾನು ಹೀಗೆ 2 ದಿನ 3 ದಿನದ್ದು ಬಟ್ಟೆಗಳನ್ನ ಗುಡ್ಡೆ ಹಾಕಂತಿರ್ಲಿಲ್ಲಲ್ಲ.
ದಿನದ ಬಟ್ಟೆಗಳನ್ನ ಅವತ್ತವತ್ತೇ ಮುಗಿಸ್ಕೊಂಡ್ಬಿಡ್ತಾ ಇದ್ದೆ. ಹಾಗಾಗಿ ಅಷ್ಟೊಂದು ಬಟ್ಟೆಗಳು ಆಗ್ತಾ ಇರಲಿಲ್ಲ. ಬಟ್ಟೆ ಎಲ್ಲ ಒಣಗಿಸಿ ಆಯಿತು. ಹಾಗೆ ಮೇಲ್ಗಡೆ ಕೂಡ ಎಲ್ಲ ಕ್ಲೀನ್ ಮಾಡಿದ್ವಿ. ನಮ್ಮ ಮನೆಯವರು ಇದ್ದರು ಇವತ್ತು. ನಾನು ಅದೇ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ, ಏನು ಸಾರು ಮಾಡಲಿ ಅಂತ. ನೋಡು ಏನು ಮಾಡ್ತೀಯಾ ಅಂದರು. ನಾನು ಒಂದಿನ ಹೋಟೆಲಿಂದ ಸಾಂಬಾರು ತರಿಸಿದ್ದೆ. ಆವಾಗ ಯುದ್ಧ ಎಲ್ಲ ನಡೀತಾ ಇತ್ತಲ್ವ, ಆ ಟೈಮಲ್ಲಿ ಗ್ಯಾಸು ಸಿಲಿಂಡರ್ ಎಲ್ಲ ಸಿಗ್ತಾ ಇರಲಿಲ್ಲಲ್ವ. ಆ ಟೈಮಲ್ಲಿ ನಾನು ಊರಿಗೆ ಹೋಗಿ ಬಂದಿದ್ದು ಏನೋ ಆಗಿತ್ತು, ಒಟ್ಟು ನಂಗೆ ಅವತ್ತು ಮಾಡೋಕ್ಕಾಗಿರಲಿಲ್ಲ. ಆವಾಗ ನಮ್ಮ ಮನೆಯವರು ತಂದಿದ್ದರು. ಆ ಸಾರು ಹೆಂಗಿತ್ತು ಅಂದರೆ, ನೀರಿಗೆ ಅರಿಶಿನ ಹಾಕಿ ಒಂಚೂರು ಅಚ್ಕಾರದ ಪುಡಿ ಹಾಕಿ ಒಂದು 4 ಹೋಳನ್ನ ತೇಲ್ಬಿಟ್ಟು ಅದನ್ನು ಕುದಿಸಿ ಕೊಟ್ಟಂಗಿತ್ತು. ಹಿಂಗೆ ಬಾಯಿಗೆ ತುತ್ತ ಹಾಕಿದ್ರೆ ಅರಿಶಿನ ವಾಸನೆ ಬರ್ತಾಯಿತ್ತು. ಅಪ್ಪ ನಾನು ಯಾಕಾರು ಇದನ್ನು ತರಿಸಿದ್ನೋ ಅನ್ನೋ ಅಷ್ಟು ಬೇಜಾರಾಗ್ಬಿಡ್ತು ನನಗೆ. ನಾನೇ ಮನೆಯಲ್ಲಿ ಒಂಚೂರು ಮೊಸರನ್ನೋ ಇಲ್ಲ ಪುಳಿಯೋಗರೆ ಗೊಜ್ಜೋ ಇಲ್ಲ ಚಿತ್ರಾನ್ನನೋ ಏನೋ ಮಾಡ್ಕೊಂಡಿದ್ರೆ ಇದಕ್ಕಿಂತ ಚೆನ್ನಾಗಿರ್ತಾಯಿತ್ತು ಅಂತ ಅಂದ್ಕೊಂಡೆ. ಇವತ್ತು ಒಂದು ಸಲ ಯೋಚನೆ ಹೋಗಿ ಬಂತು. ಆಮೇಲೆ ಬೇಡ ಅಂತ ಹೇಳಿ ಮಜ್ಜಿಗೆಗೆ ಒಂಚೂರು ಒಗ್ಗರಣೆ ಹಾಕ್ತೀನಿ, ಪತ್ರೊಡೆ ಇತ್ತಲ್ವ ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದೆ. ಹ್ಞೂ ಆಯಿತು ಅಂದರು ನಮ್ಮ ಮನೆಯವರು. ಹಾಗಾದರೆ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಾನು ನೆಲ ಒರೆಸ್ಕೊಡ್ತೀನಿ ಅಂತ ಹೇಳಿದ್ರು. ಯಾವಾಗಾದರೂ ಈ ಥರ ಕೆಲಸ ಬೇಡ ಆಗಿರುತ್ತೆ, ಅವತ್ತೇನಾದರೂ ಚೂರು ನೆಲ ಒರೆಸ್ಕೊಡ್ತೀರಾ ಅಂದರೆ ಅವತ್ತು ಖಂಡಿತ ಒರೆಸ್ಕೊಡಲ್ಲ ಅವರು. ಅದೇ ನನಗೆ ಕೆಲಸ ಮಾಡೋ ಉತ್ಸಾಹ ಇದ್ದಾಗ ಕೆಲಸ ಮಾಡಿಕೊಡ್ತಾರೆ ಅವರು. ಅದು ಯಾಕೋ ಗೊತ್ತಿಲ್ಲ, ಯಾವಾಗಲೂ ಹಾಗೆ ಆಗೋದು. ಅವ್ರು ಕೆಳಗಡೆ ಒರೆಸ್ತಾ ಇದ್ದರು, ನಾನು ಈ ಕಡೆ ಕಟ್ಟೆನ ಕ್ಲೀನ್ ಮಾಡಿ ಕೊಟ್ಟರೆ ಅವರು ನೆಲನ ಒರೆಸಿ ಕೊಡ್ತಾರೆ. ಗಂಡ ಹೆಂಡತಿ ಇಬ್ಬರು ಸೇರಿ ಕೆಲಸ ಮಾಡಿಕೊಂಡ್ರೆ ಅದೆಷ್ಟೊತ್ತಿನ ಕೆಲಸ ಅಲ್ವಾ, ಪಟ ಅಂತ ಮುಗಿದು ಹೋಗುತ್ತೆ. ಆ ಥರ ಅವ್ರು ಏನಾದರೂ ಮಾಡಿಕೊಟ್ಟಾಗ ನನ್ನ ಕೆಲಸ ಕೂಡ ಬೇಗ ಆಗುತ್ತೆ, ಮತ್ತು ಬೇರೆ ಏನಾದರೂ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ನನಗೂ ಕೂಡ ಟೈಮ್ ಆಗುತ್ತೆ. ಹಾಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ಟೈಮ್ ನೋಡಿ ಇನ್ನೂ 12 ಗಂಟೆನೇ ಆಗಿಲ್ಲ. ಒಂದೊಂದು ದಿನ 12:15 ಆದರೂ ನನ್ನ ಕೆಲಸ ಆಗಿರಲ್ಲ. ಅಲ್ಲಿ ತನಕ ಟೈಮ್ ಇತ್ತಲ್ವ, ಅದಕ್ಕೇ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆದರೆ ಒಂದೊಂದು ಸಲ ಅನಿಸುತ್ತೆ ಬೇಗ ಕೆಲಸ ಆಗಬಾರ್ದು ಅಂತ, ಬೋರ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಕೆಲಸ ಇದ್ದರೆ ನನಗೆ ಕೆಲಸ ಮಾಡ್ತಾನೇ ಇರ್ತೀನಿ. ಹಾಗೆ ಇದು ಕೆಸುವಿನ ಸೊಪ್ಪಿನ ಪತ್ರೊಡೆ ಇತ್ತಲ್ವ, ಅದನ್ನು ನಾನು ನಮ್ಮ ಮನೆಯವ್ರಿಗೆ ಕೇಳಿದೆ, ಹೆಂಗೆ ಒಗ್ಗರಣೆ ಹಾಕ್ಲಾ ಅಥವಾ ಈ ಥರ ಶಾಲು ಫ್ರೈ ಮಾಡಲಾ ಅಂತ. ಇದೇ ಥರ ಮಾಡು, ಸಂಜೆ ಬೇಕಾದರೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಅಂದರು. ಸಂಜೆ ಇದನ್ನು ತಿಂದು ಸ್ವಲ್ಪ ರಾಗಿ ಗಂಜಿ ಕುಡಿದ್ರೆ ನಮ್ಮ ದಿನವೇ ಮುಗ್ದು ಹೋಗ್ಬಿಡುತ್ತೆ. ಹಾಗಾಗಿ ಯಾಕಂದರೆ ಬೆಳಗ್ಗೆನೂ ಚಪಾತಿ ಆಗಿತ್ತಲ್ವ, ಒಂದು ಚಪಾತಿ ಮಾಡಿಸ್ಕೊಂಡಿದ್ರು, ಅದನ್ನು ಕೊನೆಗೆ ಹೇಳ್ತೀನಿ ಏನಾಯಿತು ಅನ್ನೋದನ್ನು. ಈ ಥರ ಹೆಚ್ಚಿಬಿಟ್ಟು ಅದಕ್ಕೆ ನಾನು ಹಂಚಿನ ಮೇಲೆ, ದೋಸೆ ಹಂಚಿರುತ್ತೆ ಗೊತ್ತಾ, ಅದ್ರ ಮೇಲೆ ಹಾಕಿ ಸ್ವಲ್ಪ ತುಪ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ತೀನಿ. ಹಾಗೆಯೇ ಇದು ಮಜ್ಜಿಗೆಗೆ ಒಗ್ಗರಣೆ ಹಾಕಿದ್ದೆ ನಾನು ಸುಮಾರು ವೀಡಿಯೋಗಳು ನೋಡಿದೆ, ಏನಾದರೂ ಬೇರೆ ಥರ ಮಜ್ಜಿಗೆ ಸಾರು ಮಾಡೋಣ ಅಂತ. ಯಾವುದು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಹೆಂಗೆ ಮಾಡ್ತೀನೋ ಹಾಗೇ ಮಾಡಿದೆ. ಚಿನ್ನಿನೂ ಒಂಥರ ಮಾಡ್ತಾಳಂತೆ, ಕಡಲೆಬೇಳೆ ಉದ್ದಿನಬೇಳೆ ಏನೇನೋ ಒಗ್ಗರಣೆ ಹಾಕಿ. ಅವತ್ತು ಅಮ್ಮ ಅಂದಿದ್ರು, ಊರಿಗೆ ಹೋದಾಗ ಒಂದಿನ ಮಾಡಿದ್ಲಂತವಳು, ಚೆನ್ನಾಗಿತ್ತು ಅಂತ. ಅವಳು ಕೇಳೋಣ ಅಂದ್ಕೊಂಡೆ, ಮತ್ತು ಅವಳಿಗೆ ಎಕ್ಸಾಮ್ ಇತ್ತು, ಓದ್ತಾ ಇದ್ದಾಳೆ. ಹಾಗಾಗಿ ಅವಳಿಗೂ ನಾನು ಫೋನ್ ಏನೂ ಮಾಡಲಿಲ್ಲ. ಆಮೇಲೆ ನನಗೆ ಹೆಂಗೆ ಬರುತ್ತೋ ಹಾಗೆ ನಾನು ಒಗ್ಗರಣೆನ ಹಾಕಿದೆ. ಈಗ ಪತ್ರೊಡೆನ ಬೇಯಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ಪತ್ರೊಡೆ, ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಬಿದ್ದಿತ್ತು, ಮತ್ತು ಬಾಯಿ ಕೂಡ ಕಡ್ತಾ ಬಂದಿರಲಿಲ್ಲ. ನಾನು ಹೆಚ್ಚು ಮರಗೆಸುವಿನ ಸೊಪ್ಪನ್ನ ಹಾಕಿರೋದ್ರಿಂದ ತುಂಬ ಚೆನ್ನಾಗಾಗಿತ್ತು. ರೆಸಿಪಿನ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ, ಶೇರ್ ಮಾಡಿಲ್ಲ, ಬಾಯಲ್ಲಿ ಹೇಳಿದ್ದೀನಿ. ನೀವು ಬೇಕಾದ್ರೆ ಅದನ್ನು ನೋಡಿ ಮಾಡಿ. ಹಾಗೆ ಯೂಟ್ಯೂಬಲ್ಲೂ ಕೂಡ ಹುಡುಕಿದ್ರೆ ನಿಮಗೆ ತುಂಬ ಸಿಗುತ್ತೆ. ಅದನ್ನು ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದವರಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅನ್ನೋದನ್ನು. ಬೆಳಗ್ಗೆದು ಸ್ವಲ್ಪ ಪಲ್ಯ ಇತ್ತಲ್ವ ಅದು, ಹಾಗೆ ಪತ್ರೊಡೆ. ನನಗೆ ಮಜ್ಜಿಗೆ ಸಾರು ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನೇನು ಮಾಡಿದೆ ಅಂದರೆ ಪಲ್ಯನ ಅನ್ನಕ್ಕೆ ಕಲಿಸ್ಕೊಂಡು ನಾನು ತಿಂದೆ. ನನಗೆ ಈ ಥರ ಒಗ್ಗರಣೆ ಪಲ್ಯ ಏನಾದರೂ ಇದ್ದರೆ ನಾನು ಸ್ವಲ್ಪ ಈ ಥರ ಅನ್ನಕ್ಕೆ ಅದನ್ನೇ ಕಲಿಸ್ಕೊಂಡು ತಿನ್ನೋದೇ ಜಾಸ್ತಿ. ನೋಡಿ, ಚಪಾತಿ ಕತೆ ಈಗ ಬಂತು ನಿಮ್ಮ ಜೊತೆಗೆ. ನನಗೆ ನಮ್ಮ ಅಜ್ಜಿಯವ್ರ ನೆನಪಾಯಿತು, ಉಳಿದಿತ್ತಲ್ವ ಚಪಾತಿ, ಅದಕ್ಕೆ ನಾನು ಬೆಲ್ಲ ಹಾಕ್ಕೊಂಡಿಲ್ಲ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದಕ್ಕೊಂಚೂರು ತುಪ್ಪ ಹಾಕ್ಕೊಂಡು ಈಗ ತಿಂತಾ ಇದ್ದೀನಿ. ಆವಾಗಿಂದ ಹೇಳ್ತೀನಿ ಅಂದೆ ಅಲ್ಲ, ಇದೇ ಅದು ಮತ್ತೇನೂ ಇಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ನಮ್ಮ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.